ಆದ್ರೆ ನೀವು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಿದ್ದೀರಿ. ವ್ಯವಸ್ಥೆ ಅಂದ್ರೆ ಯಾರು? ಕೇವಲ ಅಧಿಕಾರಿಗಳು ಮಾತ್ರನಾ? ಆಯಾ ಸಂಬಂಧಪಟ್ಟ ಇಲಾಖೆಯ ನಾನು ಹೇಳ್ತೀನಿ ಮೇಡಮ್, ವ್ಯವಸ್ಥೆ ತರೋರು, ಬದಲಾವಣೆ ತರೋರು ನಾವೇ. ನಾವು ಒಪ್ಕೋತೀನಿ. ನೀವೇ ತರೋರು, ನೀವೇ ಮಾಡ್ತಾ ಇಲ್ಲ ಅಂತ ಕೇಳಬಹುದು ನೀವು. ನಾನು ಮಂತ್ರಿಗಳ ಹತ್ರನೂ ಹೇಳಿದ್ದೀನಿ, ಮುಖ್ಯಮಂತ್ರಿ ಹತ್ರ ಹೇಳಿದ್ದೀನಿ. ಅದಕ್ಕೆ ಬೇಜಾರಾಗಿ ಈ ಮಾತನ್ನು ಇವತ್ತು ನಿಮ್ ಜೊತೆಗೆ ಹೇಳ್ತಾ ಇದ್ದೀನಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇನ್ ಪರ್ಟಿಕ್ಯುಲರ್ ನಿನ್ನೆ ನಿಮ್ಮ ಪ್ರತಿಕ್ರಿಯೆ ಆದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು, ನಾನು ಅವ್ರೊಬ್ಬರನ್ನ ಗುರಿಯಾಗಿ ಕೇಳ್ತಿಲ್ಲ, ಮಂತ್ರಿಗಳ ಮನಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಈ ಮಾತನ್ನು ಕೇಳ್ತಿದ್ದೀನಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, ನನ್ನ ಇಲಾಖೆಯಲ್ಲಿ ಅಧಿಕಾರಿ ಯಾರೋ 5,000 ರೂಪಾಯಿ ಲಂಚ ಇಸ್ಕೊಂಡು ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಹೌ ಇಸ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್? ಇದಕ್ಕೆ ಮಂತ್ರಿ ಹೆಂಗ್ ಹೊಣೆ ಆಗ್ತಾನೆ? ಅದು ಅಧಿಕಾರಿಗಳ ಮಟ್ಟದಲ್ಲಿ ಆಗ್ತಾ ಇರೋ ಲಂಚ ಅಂದ್ರೆ, ಈ ಲಂಚ ಅಥವಾ ಭ್ರಷ್ಟಾಚಾರ ವ್ಯವಸ್ಥೆ, ಇದಕ್ಕೆ ಅಕೌಂಟಬಿಲಿಟಿನೇ ಇಲ್ವಾ ಒಬ್ಬ ಮಂತ್ರಿ ಆದವ್ರಿಗೆ? ಆಮೇಲೆ ನಿಮ್ಮ ಮೇಲೆ ನಿಯಂತ್ರಣ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮ್ಮ ನಿಯಂತ್ರಣ ಇಲ್ಲ. ನೀವೊಬ್ಬ ನಿಮ್ಮ ತೆಳಗಿನ ನನಗೆ ಒಬ್ಬ ಅಧಿಕಾರಿ ತಗೊಂಡ್ರೆ ನಾನೇನ್ ಮಾಡಿ ಅಂದ್ರೆ ಇದರ ಅರ್ಥ ನೀವೇ ಅಸಹಾಯಕರ? ಈ ನಮ್ಮ ಮನೆ ಮಕ್ಕಳು ಮನೆಯಲ್ಲಿ ಎಲ್ಲಿ ಹೋಗ್ತಾರೋ, ರಾತ್ರಿ ಎಷ್ಟು ಗಂಟೆಗೆ ಬರ್ತಾರೋ, ಸರಿ ಕುಡಿದು ಬರ್ತಾರೋ, ಎಲ್ಲಿ ಹೋಗ್ತಾರೋ, ಏನ್ ಮಾಡ್ತಾರೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹುಡುಗರು ಕೆಟ್ಟ ದುಶ್ಚಟಗಳಿಗೆ ಭಾಗಿಯಾಗಿದ್ರೆ ಇದರ ಅರ್ಥ ನಮಗೆ ಲಕ್ಷ್ಯ ಇಲ್ಲ. ನಾವು ತಾಯಿ ತಂದೆ ಪೋಷಣೆ ಮಾಡ್ಲಿಕ್ಕೆ ಅವ್ರ ಕಡೆ ಆಗತ್ತಿರಲ್ಲ. ಹಂಗೆ ಸರ್ಕಾರ ನಾವೆಲ್ಲೂ ನಾವು ಕಂಟ್ರೋಲ್ ಕರೆಕ್ಟ್ ಆಗಿ ಇಟ್ಟಿವಿ ಅಂದ್ರೆ ಎಲ್ಲ ಸರಿ ಹೋಗ್ತಿದೆ. ಯಾಕಾಗಲ್ಲ? ಆಮೇಲೆ ಕೆಲವು ವ್ಯವಸ್ಥೆಗಳು, ಈಗ ಗಂಗಾ ಕಲ್ಯಾಣದ ಮೇಡಮ್, ಇಡೀ ಮತಕ್ಷೇತ್ರಕ್ಕೆ 2 SC, 2 ST, 2 ಮೈನಾರಿಟಿ, 2 ಅದರ್ಸ್. ಅಲ್ಲಿ ಒಂದೊಂದು SC ದವ್ರದ್ದು 500 ಅರ್ಜಿ ಇರ್ತಾವು, ST ದವ್ರದ್ದು 500 ಅರ್ಜಿ ಇರ್ತಾವು, ಮೈನಾರಿಟಿ ಅಂದ್ರೆ ಜೈನರು ಮತ್ತು ಮುಸ್ಲಿಮರು 500 ಅರ್ಜಿ ಇರ್ತಾವು, ಆಮೇಲೆ ಅದರ್ಸ್ 500 ಇರ್ತಾರೆ. ಒಬ್ಬರು 2 ಮಂದಿಗೆ ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನಾತಿರ್ಬೇಕು ಮೇಡಮ್? ಅಲ್ಲಿ ನಮ್ಮ ಇವೆಲ್ಲ ಯೋಜನೆಗಳು, ಒಂದು ವೆಹಿಕಲ್ ಸ್ವಯಂ ಉದ್ಯೋಗ, ಇದರಲ್ಲಿ ಒಂದು ಉತ್ತರ ಕೇಳೋದು ಶಾಸಕರನ್ನೇ, ಮತ್ತೆ ಅಲ್ಲಿನ ಜನ ಯಾಕೆ ಬಂದಿಲ್ಲ ನಮ್ಗೆ ಅಂತ. ಹೌದು. ಆಮೇಲೆ ಎಲ್ಲಾ ಶಾಸಕರ ಪರಿಸ್ಥಿತಿ ನಂದು ಒಬ್ಬದೇ ಅಲ್ಲ ಮೇಡಮ್, ಅದು ಎಲ್ಲಾ ಶಾಸಕಾಂಗ ಪಕ್ಷದಲ್ಲಿ ಹೇಳಿದೀವಿ ಸಾಕಷ್ಟು ಸಲ. ನಾವೆಲ್ಲರೂ ಇವತ್ತೆಲ್ಲ ಕ್ಲೋಸ್ ಮಾಡ್ರಿ, 2-3 ಕೊಟ್ರೆ ಅವ್ ಯಾರು ಸಿಗೋದಲ್ಲವ, ಮುಂದಿನ ಸಲ ಯಾಕೆ ಓಟ್ ಆಗ್ತಾನೆ ಮೇಡಮ್? ನಮಗೆ ವೆಹಿಕಲ್ ಸ್ವಯಂ ಉದ್ಯೋಗದಲ್ಲಿ ಒಂದು ವೆಹಿಕಲ್ ತಗೊಂಡು ಬಾಡಿಗೆ ಮಾಡಿ ಉಪಯೋಗ ಮಾಡ್ಲಿಕ್ಕೆ ಒಂದು ಕೊಡ್ತಾರೆ ಮೇಡಮ್, ಮತಕ್ಷೇತ್ರಕ್ಕೆ 1. ಆಮೇಲೆ 500 ಅರ್ಜಿ ಇರ್ತಾವ, 499 ಜನ ನಮಗೆ ಓಟ್ ಹಾಕೋದಲ್ಲ ಮುಂದಿನ ಸಲ. ಇದು ವ್ಯವಸ್ಥೆ ಬದಲಾಗಬೇಕು. ಆಡಳಿತದ ಒಂದು ಫೈಲ ಒಂದು ಆಫೀಸ್ದಲ್ಲಿ ಹೋದ ನಂತರ ಅದು ಎಷ್ಟು ದಿವಸ ಬೇಕು? ನಾವು ಸಾಕಷ್ಟು ಸಲ, ನಾನು 25 ವರ್ಷದಿಂದ ಇಲ್ಲಿದ್ದೇನೆ ಮೇಡಮ್, ಸಾಕಷ್ಟು ಸಲ ಒಂದು ಕೆಲಸ ಸಲುವಾಗಿ 10 ಸಲ 20 ಸಲ ಕಚೇರಿಗೆ ಹೋದ ಉದಾಹರಣೆಗಳು ಸಾಕಷ್ಟು ಕುಟುಂಬಲ್ಲಿ. ಇದು ಮನಸ್ಸಿಗೆ ನೋವಾಗ್ತಾ ಇದೆ. ನಾನು ಯಾರು ಮುಖ್ಯಮಂತ್ರಿಗಳ ಮೇಲೆ ವಿರೋಧಿಲ್ಲ, ನಾನು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಧರ್ಮಸಿಂಗ್ ಅವರು, SM ಕೃಷ್ಣ ಅವರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು, ಎಲ್ಲರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡು ಬೆಳೆಸಿದ್ದೀನಿ. ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ನನಗೆ ಸಿದ್ದರಾಮಯ್ಯನವರು 13ರಿಂದ 18ವರೆಗೆ ನಾನು ಬಿಜೆಪಿ ಇದ್ನಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು. ಯಾವಾಗಲೂ ಆದಾಗ ನನ್ನ ಪ್ರೀತಿ ವಿಶ್ವಾಸ, ಯಾಕಂದ್ರೆ ನಾವೆಲ್ಲರೂ ಜನತಾ ಪಕ್ಷದಿಂದ ಬಂದವರು. ನಾನು ಮೊದಲು MLA ಆದದ್ದು ಜನತಾ ಪಕ್ಷದಿಂದ, ನಾನು ಜಿಲ್ಲಾ ಪಂಚಾಯತಿ ಆದದ್ದು ಜನತಾ ಪಕ್ಷದಿಂದ. ನಮ್ಮ ತಂದೆಯವರು ದೇವೇಗೌಡರು, ನಮ್ಮ ತಂದೆಯವರು ಹೆಗಡೆ ಅವರು ಎಲ್ಲ ಒಟ್ಟಿಗೆ ಕೂಡಿ ಕೆಲಸ ಮಾಡಿದವರು. ನಾವು ಆ ವ್ಯವಸ್ಥೆಯಲ್ಲಿ ಬಂದವರು. ಇವತ್ತಿನ ವ್ಯವಸ್ಥೆಗಳು ಸ್ವಲ್ಪ ಏನಾದ್ರೂ ಆಗ್ಲಾದ್ರೆ ನಮಗೆ ಮಾನಸಿಕ ನೋವುಗಳಾಗತ್ತೀವಿ. ಯಾರು ತತ್ವ ಸಿದ್ಧಾಂತ ಮತ್ತು ನೇರವಾಗಿ ಮಾತಾಡ್ತಾರೋ ಅವ್ರಿಗೆ ತೊಂದರೆಗಳು ಬಹಳ ಮೇಡಮ್. ಯಾರು ನಾಟಕೀಯ ಮಾಡೋ ಜನರದ ಕಾಲ 100 ವರ್ಷ ಬದುಕಬಹುದು ನಾಟಕ. ನೆನ್ನೆ ಕ್ಷಮೆ ಇರ್ಲಿ ಸರ್, ಮಧ್ಯದಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ. ನೆನ್ನೆ BR ಪಾಟೀಲ್ ಸಾಹೇಬ್ರು ಮಾತನಾಡಿಸಿದೆ, ಅವ್ರು ಹೇಳಿದ ಮಾತು ಇದೇ ತರದಲ್ಲಿತ್ತು. ಹಾಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಮಂತ್ರಿಗಳೇ ಮಿಸ್ಸಿಂಗ್ ಅಂತೆ, ಮಂತ್ರಿಗಳ ಕೈಗೆ ಸಿಗೋದಿಲ್ಲ, ಶಾಸಕರಿಗೆ ಸಿಗೋದಿಲ್ಲ ಅಂತಂದ್ರೆ ಜನರಿಗೆ ಎಲ್ಲಿ ಸಿಗ್ತಾರೆ? ನಂದು ಅರ್ಥ ಆದೈತೆ ಮೇಡಮ್. ನಾನು ಗುರುತು ಒಬ್ಬ ಮಂತ್ರಿ ಇಡೀ ರಾಜ್ಯದಲ್ಲಿ ತಿರುಗಬೇಕು, ರಾಜ್ಯದ ಸಮಸ್ಯೆ ಆಲಿಸಬೇಕು, ಅವ್ರಿಗೂ ಸಾಕಷ್ಟು ಒತ್ತಡ ಇರ್ತಾವ, ಬೋರ್ ಇರ್ತೈತಿ. ಆದ್ರೆ ಒಂದು ನಿಗದಿ ಮಾಡ್ಬೇಕು ಅವರು. ಒಂದು ದಿವಸ ನಾನು ಯಾವ ದಿವಸ ಎಷ್ಟಿರ್ತೀನಿ ಅನ್ನೋದು, ಯಾಕಂದ್ರೆ ಜನ ಎಷ್ಟು, ನಂದೇ ಮತಕ್ಷೇತ್ರ 700-800 ಕಿಲೋಮೀಟರ್ ಆದೈತಿ ಮೇಡಮ್. ನಾವೇನೋ ಜನರನ್ನ ಕರ್ಕೊಂಡು ಬರ್ತೀವಿ, ಆ ಜನರನ್ನ ಕರ್ಕೊಂಡ್ ಬಂದಾಗ ಇಲ್ಲಿ ಮಂತ್ರಿಗಳು ಸಿಗಲಿಲ್ಲ ಅಂದ್ರೆ ಮತ್ತೆ ನಾವು ತಿರುಗಿ ಹೋಗುದು ಮೇಡಮ್. ಇದು ಆಗಬಾರ್ದು. ಯಾವ ಇಲಾಖೆಯ ಮಂತ್ರಿಗಳು ಯಾವ ದಿವಸ ಇರ್ತಾರ ಅನ್ನೋದು ಪ್ರಕಟಣೆ ಹೊರಡಿಸಲಿ, ಅವಾಗ ನಾವು ಕರ್ಕೊಂಡ್ ಬರ್ತೀವಿ ಮಂತ್ರಿಗಳನ್ನ, ಆ ಜನರನ್ನ. ಈಗ ನಿನ್ನೆ ಒಬ್ಬ ಇಲ್ಲಿ CM ಅವ್ರು ಬಂದಿರು ನನ್ನ ಮತಕ್ಷೇತ್ರ ಫ್ಲಡ್ ವೀಕ್ಷಣೆ ಮಾಡಕ್ ಬಂದಾಗ ಹೋದಿನ ಹುಡುಗ
ಸಿಎಂ ವೀಕ್ಷಣೆ ಮಾಡ್ಲಾಕ ಬಂದಾಗ ಅಲ್ಲಿ ಅವ್ನ ಮನೆ ಮೇಲೆ ಹತ್ತಿದ ಅವ್ನ ಕರೆಂಟ್ ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಮೇಡಮ್, ಮೂತೆಲ್ಲ ಸುಟ್ಟಿದೆ. ಅವ್ನ್ ಪ್ರೇಯರ್ ಕುಡಿಸ್ಬೇಕತ್ತಡಿ. ಆ ಊರನ್ನವ್ರು 4-5 ಅವ್ರ ತಾಯಿ ತಂದೆ 4-5 ಜನ ಬಂದಿದ್ರು. ಅವ್ರ ಪರಿಸ್ಥಿತಿ ಇಲ್ಲ, ನಾನೇ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದೆ. ಮತ್ತೆ ನಿನ್ ಕಳಿಸ್ಕೊಟ್ಟಿ ಸಿಎಂ ಅವ್ರು ದಿಲ್ಲಿ ಹೋಗಿದ್ದಾರೆ. ಸಿಎಂ ಅವ್ರು ಇಲ್ಲಿ ಇರ್ತಾರೆ ಗೊತ್ತಾಗಿದ್ರೆ ನಾವು ಕರ್ಕೊಂಡೇ ಬರ್ತಾ ಇರ್ಲಿಲ್ಲ. ನೋಡ್ರಿ, ಅವ್ರ ಜನ ಕೇಳಲ್ಲ, ಎಲ್ಲೋ ಸಿಎಂ ನಾವು ಲೊಕೇಶನ್ ಕೇಳ್ತೀವಿ ತಡಿ ಇಲ್ಲ ಸರ್ ನಾವು ಬರತ್ತೇವೆ. ಆಮೇಲೆ ಇವು ನನ್ನ ಅನಿಸಿಕೆ ಯಾವ ದಿವಸ ಎಲ್ಲ ದಿವಸ ಅಂತ ಹೇಳಾಗಿಲ್ಲ, ಎಲ್ಲರೂ ಒಮ್ಮೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾಬಿನೆಟ್ ಅದಾಗ ಎಲ್ಲರೂ ಸಿಗ್ತಾರ. ಕ್ಯಾಬಿನೆಟ್ ನಡೆದಾಗ ನಾನು ನನಗೆ ಅನುಭವಗಳಾದ ಹೇಳ್ತಿದ್ದೆ ಮೇಡಮ್. ಹಾಗಾಗಿ ಯಾರಾದ್ರೂ ಮಂತ್ರಿಗಳು ಸ್ವಲ್ಪ ನೋಡ್ರಿ ಅಂತ ಹೇಳಿದಾಗ ಅವ್ರು ಮಾತಾಡ್ತಾರೆ ನಮ್ಮ ಕಡೆ ಲಕ್ಷ್ಯ ಕೊಡೋದು, ನಮ್ಮ ಮಾತ ಕೇಳೋದನ್ನು ಬಿಡ್ತಾರ. ಎಲ್ಲ ಮಂತ್ರಿಗಳು ಹಿಂಗೇನಾ? ಎಲ್ಲಾ ಕೆಲವು ಜನ, ಎಲ್ಲರೂ ಅಂತ ಹೇಳೋದಲ್ಲ. ಕೆಲವರು ಅಂದ್ರೆ ಯಾರು ಹೇಳಲಿಕ್ಕೆ ಭಯನಾ ಅಥವಾ ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಆತಂಕನ? ನಾನು ಶಾಸಕಾಂಗ ಪಕ್ಷದ ಮೀಟಿಂಗ್ ದಲ್ಲಿ ಕೆಲವು ಶಬ್ದ ಖಾರವಾಗಿ ಮಾತಾಡೋದಕ್ಕೆ ನನಗೆ ಮಂತ್ರಿಗಳು ಯಾರು ನನ್ನ ಕಡೆ ನೋಡೋದಲ್ಲ. ಇನ್ನು ಅವ್ರು ಯಾರು ಅಂತ ಹೇಳಿದ್ರಂದ್ರ ಪರಿಸ್ಥಿತಿ ಏನಾದೈತಿ ಮೇಡಮ್, ಅದು ಬೇಡ. ತಾವೊಬ್ಬ ಜನಪ್ರತಿನಿಧಿ, ಶಾಸಕರು, ನಿಮ್ಗೆ ಹಿಂಗ್ ಭಯ ಅಂತಂದ್ರೆ? ಕೆಲವು ಜನ ಬಹಳ ರೆಸ್ಪೆಕ್ಟ್ಲಿ ನಮಗೆ ಗೌರವದಿಂದ ಕಾಣ್ತಾರೋ, ಕೆಲವು ಜನ ಏನ್ ತಿಳ್ಕೊಂಡಾರೋ ಏನಾಗಿದೆಯೋ ಗೊತ್ತಿಲ್ಲ. ಕೆಲವು ನಮಗೆ ಇನ್ಸಲ್ಟ್ ಮಾಡೋ ವ್ಯವಸ್ಥೆ ಪರ್ಪಸ್ಲಿ ಮಾಡ್ತಾರೋ ಗೊತ್ತಿಲ್ಲ ಮಂತ್ರಿಗಳು. ಆಮೇಲೆ ಕೆಲವು ಅಧಿಕಾರಿ ಕಟಾರಿ ರಾಜೇಂದ್ರ ಕಟಾರಿ ಮೇಲೆ ನಾನು ಹಕ್ಕುಚ್ಯುತಿ ಮಂಡನೆ ಮಾಡಿದ್ದೀನಿ. ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೀನಿ. ಅವ ಏನ್ ಹೇಳ್ತಾ ಇದ್ದಾನ, ನಾನು ವೈಯಕ್ತಿಕವಾದ ಏನಾದ್ರು ಕೇಳಕ್ ಹೋಗಿದ್ದೆ. ಅಲ್ಲಿ ಪ್ರಜಾಸೌಧ ನಮ್ಮಲ್ಲಿ ಅಪ್ರೂವಲ್ ಆಗಿದೆ ಮೇಡಮ್. ಆ ಪ್ರಜಾಸೌಧದ ಕಟ್ಟಡ ಯಾವಾಗ ಪ್ರಾರಂಭ ಮಾಡ್ತೀರಿ, ಇದು ಜಾಗನೂ ನಾವು ಕೊಟ್ಟಿದೀವಿ, 3 ಎಕರೆ ಜಾಗ ಕೊಟ್ಟಿದೀವಿ ಮೇಡಮ್. ಅಲ್ಲಿ ಹೇಳಕ್ ಹೋದಾಗ ನಮ್ ಒಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಮೀಟಿಂಗ್ ಮುಗಿದಂತ ಹೇಳಕ್ ಹೋದಾಗ, ಏನ್ರಿ ನೀವು ಹೇಳ್ದಂಗೆ ಕೇಳ್ಬೇಕೇನ್ ನಾವ ಅಧಿಕಾರಿ? ನೀವು ಹೇಳ್ದಂಗೆ ಕೇಳ್ಬೇಕೇನ, ಅಲ್ಲೆಲ್ಲ ಕೆರೆ ಇದೆ. ಕೆರೆ ಅಲ್ಲ ಮೇಡಮ್, ಅದು ಒಂದೇನೋ ನೀರು ನಿಲ್ತಿದ್ದು ಕೆರೆ ಐತಿ. ಅಲ್ಲಿ ಕಟ್ಲಾಕ್ ಬರ್ತೈತಿ. ಅಲ್ಲಿ ಸಾಯಿಲ್ ಟೆಸ್ಟ್ ಮಾಡಿದಾರ, PWD ಇದನ್ನ ತಗೊಂಡಾರ, ಅನಿಸಿಕೆ ತಗೊಂಡಾರ, ರಿಪೋರ್ಟ್ ತಗೊಂಡಾರ, ತಹಸೀಲ್ದಾರ್ ರಿಪೋರ್ಟ್ ತಗೊಂಡಾರ, ಅಸಿಸ್ಟೆಂಟ್ ಕಮಿಷನರ್ ರಿಪೋರ್ಟ್ ತಗೊಂಡಾರ, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೊಂಡಾರ. ಏನ್ ಅಲ್ಲಿ ಇವ್ರು ಹುಟ್ಟಿದಾರ, ಅಲ್ಲೇ ಬೆಳೆದಿದಾರ, ನಾ ಅಲ್ಲೇ ಹುಟ್ಟಿದೀನಿ, ಅಲ್ಲೇ ಬೆಳೆದಿದ್ದೀನಿ, ಏನಿದೆ ಗೊತ್ತಿದೆ. ಮತ್ತು ನಾನು ಕೆರೆಯಲ್ಲಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ಕೆರೆಯಲ್ಲಿ ಪ್ರಜಾಸೌಧ ಕಟ್ಟಲಿಕ್ಕೆ ನಾನು ಹುಚ್ಚಿದ್ದೀನಿ. ನನಗೆ ಮರ್ಯಾದೆ ಕೊಡದ್ರೆ ಹೋಗ್ಬಿಟ್ರು. ಹಿಂಗಾದ್ರೆ ನಾವ್ ಹೆಂಗ್ ಮಾಡ್ಬೇಕು? ಅಲ್ಲ, ಒಬ್ಬ ಅಧಿಕಾರಿಗೆ ಹಿಂಗೆ ಧಾರ್ಷ್ಟ್ಯದಿಂದ ಮಾತಾಡೋಕೆ ಶಕ್ತಿ ಹೆಂಗ್ ಬರುತ್ತೆ ಅಥವಾ ಧೈರ್ಯ ಹೆಂಗ್ ಬರುತ್ತೆ? ಅವ್ರ ಹಿಂದೆ ಯಾರು ಇರ್ಬೇಕು ಬೆಂಬಲವಾಗಿ, ನೀನ್ ಏನ್ ಮಾತಾಡು ನಾನು ಇದೀನಿ ನಿನ್ ರಕ್ಷಣೆಗೆ ಅನ್ನೋ. ಕೆಲವು ಮೀಟಿಂಗ್ ಹೇಳೋ ಸಂದರ್ಭದಲ್ಲಿ ನಮ್ಮವರೇ ನಿಮ್ ಬಗ್ಗೆ ಬಹಳ ಗೌರವ ಇದೆ, ನೀವು ಬಹಳ ಒಳ್ಳೆಯವರು, ನಿಮ್ ಬಗ್ಗೆ ನಮ್ಗೆ ಬೇರೆ ಮಾತಿಲ್ಲ, ಆದ್ರೆ ಮತ್ತು ಕೆಲಸಗಳು ಹಿಂಗಾತಿದಾವು, ನೀವು ಬಹಳ ಒಳ್ಳೆ ಆಫೀಸರ್, ಗುಡ್ ಆಫೀಸರ್, ಇವತ್ತು ಅವ್ರನ್ನೇನು ನಾವು ಪ್ರಚೋದನೆ ಕೊಡ್ತೇವಲ್ಲ, ಇದು ತಪ್ಪು. ಯಾಕದ ಅಂತದ್ ಮಾತಾಡ್ಬೇಕು? ನೋಡ್ರಿ, ಕೆಲಸ ಮಾಡ್ಬೇಕು, ಸರಿಯಾಗಿ ಮಾಡ್ರಿ ಅನ್ನೋದು, ಅವ್ರ ತಪ್ಪುಗಳನ್ನ ತಿದ್ದುಪಡಿ ಹೇಳಬೇಕು. ಅವ್ರು ಒಳ್ಳೆತನ ಮಾಡಿದ್ರೆ ಆಯ್ತ್ರಿ ನಡಬೇಕು. ನಮ್ಮವರವ್ರ ವಿಷಯ ನೀವು ಬಹಳ ಚಲೋ, ನೀವು ಚಂದ್ರ ಸೂರ್ಯ ಅಂದ್ಬೇಕು, ಅವ್ರು ತಿಳಿಮೆಗೆ ಹೇಳ್ಕೊಂತಾರ. ಅವ್ರು ಕೆಟ್ಟ ಮಾತಾಡ್ರ ಹೇಳ್ತಾ ಇಲ್ಲ. ಆದ್ರೆ ಇದು ವ್ಯವಸ್ಥೆಗಳು ಬದಲಾವಣೆ ಸಾಕಷ್ಟು ತರಬೇಕಾಗೈತಿ. ಆಡಳಿತ ಚುಕ್ಕಾಣಿ ಆಗ್ಬೇಕು ಮೇಡಮ್. ನನ್ನ ಅನಿಸಿಕೆ ಯಾವ ಮಂತ್ರಿಗಳ ವಿರೋಧ, ಸರ್ಕಾರದ ವಿರೋಧ, ನಾನು ಎಲ್ಲಾ ಸರ್ಕಾರಗಳನ್ನು ನೋಡಿದ್ದೀನಿ. ಆದ್ರೆ ಯಾವ ಸರ್ಕಾರದ ಪರ ಮತ್ತು ವಿರೋಧ ಮಾಡೋದು ಪ್ರಶ್ನೆನೇ ಇಲ್ಲ. ಕೆಲವು ವ್ಯವಸ್ಥೆಗಳ ಬದಲಾವಣೆ ತರಬೇಕು. ಅದು ಏನ್ ತರಬೇಕು, ಏನ್ ಮಾಡ್ಬೇಕು ಅನ್ನೋದು. ಇವತ್ತು ಬಸವೇಶ್ವರ ಯಾತ್ ನೀರಾವರಿದ ಇನ್ನೂ ಲ್ಯಾಂಡ್ ಎಕ್ವೇಷನ್ ಮಾಡಿಲ್ಲ, ದುಡ್ಡು ಕೊಟ್ಟಿಲ್ಲ ರೈತರಿಗೆ. ಆ ರೈತರು ಹೆಂಗೆ ನಾನು ಮಾಡ್ಲಿಕ್ಕೆ ಕೊಡ್ತಾರ ಅಲ್ಲಿ ಮೇಡಮ್? ಆಮೇಲೆ ಆ ಕಾಂಟ್ರಾಕ್ಟರ್ ದುಡ್ಡು ಕೊಡಬೇಕು, 80 ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಒಬ್ಬ ಕಾಂಟ್ರಾಕ್ಟರ್. 80 ಕೋಟಿ. ಅವ್ನು ಟರ್ಕಿ ಬೇಸ್ಮ್ಯಾಗ ಕೊಟ್ಟದೈತಿ ಮೇಡಮ್. ಎಲ್ಲಾ ಮಾಡೋದು 1300 ಕೋಟಿದ ಪ್ರಾಜೆಕ್ಟ್ ಅದು. ಆಮೇಲೆ ಇವ್ ನನ್ನ 80 to 90% ಮುಗಿಸಿದಾನು. ಇನ್ನೊಂದು 20% ಲೋಕಾರ್ಪಣೆ ಮಾಡಬೇಕು. ಇದು ಸಿಎಂ ಅವ್ರಿಗೆ ನಾನು 10 ಸಲ, DCM ಒಂದವರಿಗೆ 10 ಸಲ ಹೇಳಿದ್ದೀನಿ. ಯಾವಾಗ ಶುರುವಾಗಿತ್ತು ಸರ್ ಇದು? 17ರಲ್ಲಿ 2017 ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇದ್ರು. ನಾನು MLA ಇದ್ದಿ, ಪ್ರಕಾಶ್ ಹುಕ್ಕಿ ಅವರು MP ಇದ್ರು, MB ಪಾಟೀಲ್ ನೀರಾವರಿ ಮಂತ್ರಿಗಳಿದ್ರು, ನಾನು ಬಿಜೆಪಿಯಲ್ಲಿ ಇದ್ನಿ. ನಾವೆಲ್ಲಾ ಸ್ಟ್ರೈಕ್ ಮಾಡಿದ್ವಿ ಅಲ್ಲಿ ಬಸವೇಶ್ವರ ಸ್ಟ್ರೈಕ್. MB ಪಾಟೀಲ್ ಬಂದ್ ನಮ್ಮನ್ನ ಜ್ಯೂಸ್ ಕೊಟ್ಟು ಎಬಿಸಿ ನಾನು 1 ತಿಂಗಳಲ್ಲಿ ಪ್ರಾರಂಭ ಮಾಡ್ತೇನೆ ಹೇಳಿದಂಗ ಅವ್ರು ಬಂದು ಅಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಮದಭಾವಿ ಅಂತ ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ರು. ನಾನು ಅದಕ್ಕೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಈಗ ಮುಗಿತಾ ಬಂದಿದೆ. ಇನ್ನು 99% ಮುಗಿದಾಗ 1% ನಾವು ಯಾಕೆ ಮಾಡಬೇಕು? ಇನ್ನೊಂದು 200 crores ಆದ್ರ ಎಲ್ಲ 70 ಎಕರೆ ಅಂದ್ರೆ 27,000 ಹೆಕ್ಟರ್ ನೀರಾವರಿ ಆಗ್ತಿದೆ. 30 ಹಳ್ಳಿ, 2 ಲಕ್ಷ ಜನ. ಇದೇನ್ ಸಣ್ಣ ಕೆಲಸ ಮೇಡಮ್? ಇಷ್ಟೊಂದು ದೇಶಕ್ಕೆ ಒಂದು ಲೋಕಾರ್ಪಣೆ ಮಾಡಿದ್ರೆ ಇಂಥ ಕಾರ್ಯಕ್ರಮ ಪೂರ್ತಿಗೊಳಿಸಿದ್ರೆ ಮುಖ್ಯಮಂತ್ರಿಗಳಿಗೇನೆ ಶ್ರೇಯಸ್ಸು. ಎಲ್ಲ ಹೇಳಿದೀನಿ.
ದುಡ್ಡಿಲ್ಲಪ್ಪ, ದುಡ್ಡು ಎಲ್ಲಿದೆ? ಅದ್ರ ಮುಖ್ಯಮಂತ್ರಿನೂ ಒಮ್ಮೆ ಅಂದ್ರು, ಡಿ ಕೆ ಶಿವಕುಮಾರ್ ಅವರು ಅಂದ್ರು. ಸರ್ ಹೆಂಗ್ರಿ ಕೂಡ್ರಿ, ನಮ್ಗೆ ಪರಿಸ್ಥಿತಿ ಇಲ್ಲ. ಅದ್ರ ಸಾಕಷ್ಟು ಸಲ ನಾನು ಇದೇ ಮನಸ್ಸಿಗೆ ನೋವಾದದ್ದು. ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ ನೋವಾಗೋದ್ರಿಂದ